ಬ್ರೇಕ್ನ ನಂತರ ಜುಗಲ್ಬಂದಿಗೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ. ನಾನೀಗ ತ್ಯಾಗರಾಜ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವೆಲ್ಲ ನೋಡಿದ್ರೆ ಈ ಹಂತದಲ್ಲಿ ಬಹಳ ತೀವ್ರವಾದ ಜಾತಿ ರಾಜಕಾರಣವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಒಳಗಿಂದೊಳಗೆ ಇವರೆಲ್ಲರೂ ಕೂಡ ಮಧ್ಯಂತರ ಚುನಾವಣೆಗೆ ಸಿದ್ಧರಾಗ್ತಾ ಇದ್ದಾರೆ. ಅಂಥದ್ದೊಂದು ಸೂಚನೆಯೇ ಇದು ಅಂತ ತ್ಯಾಗರಾಜ್ ಅವರೇ, ನಿಮ್ಮ ರಾಜಕೀಯ ವರದಿಗಾರಿಕೆ ಅನುಭವ ಆಗಿರ್ಬೋದು, ಇಷ್ಟು ವರ್ಷಗಳ ಪತ್ರಿಕೋದ್ಯಮದ ಅನುಭವ ಆಗಿರ್ಬೋದು, ನೀವು ಬಹಳ ಹತ್ತಿರದಿಂದ ನೋಡಿರ್ತೀರಿ. ಅಂಥದ್ದೊಂದು ಎಲ್ಲೋ ಆ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ಖಂಡಿತವಾಗಿಯೂ ವೀರೇಂದ್ರ, ಇಲ್ಲಿ ಏನು ಅಂತಂದರೆ ಇಲ್ಲಿ ಜಾತಿ ಅನ್ನೋದು ನಂತರ ಬಂದಿರುವಂಥದ್ದು. ಮೂಲಭೂತ ಬೆಳವಣಿಗೆ ಏನು ಅಂತಂದರೆ ಯಡಿಯೂರಪ್ಪ ಅವರು ಮತ್ತೆ ಅಧಿಕಾರವನ್ನು ಹಿಡಿಬೇಕು, ಮತ್ತು ಅವರು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋದು ಅವರ ಬೆಂಬಲಿಗರ ಬಲವಾದ ಪಟ್ಟು. ಆದರೆ ಅವರು ಆ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಬೇಕು ಅಂತಂದರೆ ಸದಾನಂದ ಗೌಡರು ಅಲ್ಲಿಂದ ಇಳಿಬೇಕು. ಇಲ್ಲಿ ನಡೀತಾ ಇದೆಯೇ ಹೊರತೆ ಫೈಟು. ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂದರೆ ಇನ್ನೊಬ್ಬ ಇಳಿಲೇಬೇಕಲ್ಲ. ಇದು ಆಗಲ್ಲ ಅಂತ ಗೊತ್ತಾದಾಗ ಈ ಜಾತಿಯ ಲೇಪವನ್ನು ಇದಕ್ಕೆ ಹಚ್ಚಿದ್ದಾರೆ. ಈಗ ಹೈಕಮಾಂಡ್ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ? ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ಹೋದ್ರೂ ಚಿಂತೆ ಇಲ್ಲ, ನಾವು ನಾಯಕತ್ವವನ್ನು ಬದಲಾವಣೆ ಮಾಡಲ್ಲ ಅಂತೇಳಿ. ನೋಡಿ, ನಿನ್ನೆವರೆಗೂ ಜಾತಿ ವಿಚಾರ ಇರಲಿಲ್ಲ. ನಿನ್ನೆ ಸಂಜೆಯೇ ಅವರು ಒಂದು ಮುನ್ಸೂಚನೆ ಕೊಟ್ಟರು, ಯಾವುದೇ ಕಾರಣಕ್ಕೂ ನಾವು ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಅಂತೇಳಿ. ಆಮೇಲೆ ಇದ್ದಕ್ಕಿದ್ದಂತೆ ಈ ಜಾತಿ ಅನ್ನೋದು ನಿನ್ನೆ ರಾತ್ರಿಯಿಂದ ಈಚೆಗೆ ಪುಟಿದಿದ್ದಿದೆ ಇದು. ಹೀಗಾಗಿ ನನಗೆ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಏನು ಅನಿಸುತ್ತೆ ಅಂದರೆ ಹೈಕಮಾಂಡ್ ಅವರು ಸರ್ಕಾರ ಹೋದ್ರೂ ಚಿಂತೆ ಇಲ್ಲ ಅಂತ ಹೇಳಿರೋದನ್ನು ಈಶ್ವರಪ್ಪ ಅವರ ಹೇಳಿಕೆ ಕೂಡ ನಮಗೆ ಪುಷ್ಟೀಕರಿಸಿದೆ. ಏನಂತ? ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ, ನಾವು ಮಧ್ಯಂತರ ಚುನಾವಣೆನ ಎದುರಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ. ಈಶ್ವರಪ್ಪ ಅವರ ಹೇಳಿಕೆಯಲ್ಲಿ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಏನು ಅಂತಂದರೆ ಸರ್ಕಾರ ಹೋದ್ರೂ ಚಿಂತೆ ಇಲ್ಲ, ಒಂದು ಚುನಾವಣೆ ನಡೀಲಿ ಅಂತೇಳಿ. ಅಂದರೆ ಬಿ ಜೆ ಪಿ ಒಳಗೆ ಅಂದರೆ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅವರು ಹೇಳಿರೋ ಹೇಳಿಕೆಯನ್ನು ನಾವಿಲ್ಲಿ ಭಾಳ ಗಂಭೀರವಾಗಿ ತಗೋಬೇಕಾಗುತ್ತೆ. ಹೀಗಾಗಿ ಇವರು ಸರ್ಕಾರ ಕಳ್ಕೊಳ್ಳೋದಕ್ಕೆ ಮತ್ತು ಮಧ್ಯಂತರ ಚುನಾವಣೆಗೆ ಹೋಗೋದಕ್ಕೆ ರೆಡಿ ಇದ್ದಾರೆ ಅಂತೇಳಿ ನನಗೆ ಅನ್ಸುತ್ತೆ. ಶಿವರಾಮಗೌಡರು, ಹೌದಾ? ಚುನಾವಣೆಗೆ ಶಿವರಾಮಗೌಡರು, ನಿಮ್ಮ ಹತ್ರ ಕೇಳಬೇಕಾದ ಏನು ಅಂತಂದರೆ, ಇಷ್ಟು ದಿವಸ ಬಿಜೆಪಿಯಲ್ಲಿ ಜಾತಿ ಇರಲಿಲ್ಲ, ಜಾತಿ ಇತ್ತು, ಬಟ್ ಒಂದು ಜಾತಿ ಪರವಾಗಿ ಜಾಸ್ತಿ ಮಾತುಗಳು ಬರ್ತದೆ. ಈಗ ದಿಢೀರನೆ ಈಗ ಒಕ್ಕಲಿಗರ ಧ್ವನಿ ಕೂಡ ಬಿಜೆಪಿಲಿ ಉದ್ಭವ ಆಗಿದೆ. ಇದರಿಂದಾಗಿ ಏನಾಗಿದೆ ಅಂದರೆ ಈಗ ಜಾತಿ ಘರ್ಷಣೆ ಅಥವಾ ಆ ಹಂತಕ್ಕೆ ಘರ್ಷಣೆ ಈಗ ಆಗಿಲ್ಲ, ಬಟ್ ಆ ಹಂತಕ್ಕೆ ಹೋಗೋ ಲಕ್ಷಣಗಳು ಅದರ ಒಂದು ಪ್ರಾಥಮಿಕ ಲಕ್ಷಣ. ಈಗ ಒಂದು ವಿಚಾರ ಸ್ಪಷ್ಟ, ನಾವು ಯಾರು ಬಿ ಜೆ ಪಿನಲ್ಲಿರ್ತಕ್ಕಂಥವ್ರು ಯಾರೂ ಸಹಿತ ಈ ಜಾತಿ ಬಗ್ಗೆ ಸಣ್ಣ ಪುಟ್ಟದಾಗಿ ನಡೀತಿತ್ತು, ಆದರೂ ಸಹಿಸ್ಕೊಂಡಿದ್ವಿ. ಕಳೆದ ಒಂದು 10-15 ದಿವಸಗಳಿಂದ ನಡೀತಾ ಇರ್ತಕ್ಕಂಥ ಈ ಜಾತಿ ಬಗ್ಗೆ ಈಗ ನಂದು ಒಂದು ಪ್ರಶ್ನೆ, ಸದಾನಂದ ಗೌಡರು ಒಕ್ಕಲಿಗರನ್ನು ಒಂದೇ ಕಾರಣಕ್ಕೆ ನೀವು ಕೇಳಿಸ್ಲಿಕ್ಕೆ ಆಗೋದಿಲ್ಲ. ಸದಾನಂದ ಗೌಡರನ್ನ ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಮಾಡಿದರು ಅಂತ ಇಟ್ಕೊಳ್ಳಿ. ಇದೇನು ಜಿಲ್ಲಾ ಪರಿಷತ್ ಅಧ್ಯಕ್ಷರದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹುದ್ದೆನ ನಾಳೆ ಬೆಳಿಗ್ಗೆ ಎದ್ದು ಇದನ್ನು ಚೇಂಜ್ ಮಾಡಿ ಅಂತ ಹೇಳಲಿಕ್ಕೆ ಒಂದು, ಅವರು ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವ್ರಿಗೂ ಒಂದು ಒಳ್ಳೆಯ ಸ್ಥಾನಮಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಇವತ್ತು ಒಂದು, ನೀವು ಬಡ್ಜೆಟ್ನೇ ಮಂಡಿಸಬಾರ್ದು, ನಾಳೆ ಬಡ್ಜೆಟ್ ಇದೆ, ಬಡ್ಜೆಟ್ಗೆ ಯಾರು ಬೇರೆಯನ್ನು ಮಂಡಿಸ್ಬೇಕು ಅಂತಕ್ಕಂಥ ಕೇಳ್ತಕ್ಕಂಥದ್ದು ಇದೆಯಲ್ಲ, ಒಂದು ಮಾತನ್ನು ಇವತ್ತು ಸ್ಪಷ್ಟ ಮಾಡ್ತೀನಿ. ಇಡೀ ಒಕ್ಕಲಿಗ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ಬೆಂಗಳೂರು ರೂರಲ್ ಇರ್ಬೋದು, ಮೈಸೂರು ಇರ್ಬೋದು, ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಇವರು ಯಾರೂ ಸಹಿತ ಬಿ ಜೆ ಪಿ ಹತ್ರ ಸುಳಿತಿರಲಿಲ್ಲ. ಯಡಿಯೂರಪ್ಪನವರ ಹೋರಾಟದ ಫಲ ಈ ಪಕ್ಷಕ್ಕೆ ನಾವೆಲ್ಲ ಸಪೋರ್ಟ್ ಕೊಡಬೇಕು ಅಂತ ನಾವೆಲ್ಲ ಬಿ ಜೆ ಪಿ ಹತ್ರಕ್ಕೆ ಯಡಿಯೂರಪ್ಪನವರೇ ನಮ್ಮನ್ನೆಲ್ಲ ತಗೊಂಡ್ಬಂದ್ರು. ಜಾತಿ ಹೋರಾಟ ಮಾಡಿರಲಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಅವರು ನಡೆಸ್ಕೊತಾ ಇರ್ತಕ್ಕಂಥ ಅವರ ಹಿಂಬಾಲಕರು ಕೆಲವರು ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಅದು ಯಾಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ಒಂದು ವಿನಂತಿ ಮಾಡ್ತೀನಿ, ದಯಮಾಡಿ ನೀವು ಜಾತಿ ಬಣ್ಣ ಇದಕ್ಕೆ ಕಟ್ಟಿ. ಅಲ್ಲ, ಯಾಕೆ ಹೇಳಿಕೆ ಕೊಡ್ತಿದಾರೋ ಗೊತ್ತಿಲ್ಲ ಅಂದ್ರೆ, ಹೇಳಿಕೆ ಕೊಟ್ಟರಲ್ಲಿ ಸ್ವಾಮೀಜಿ ಕೂಡ ಒಬ್ರು, ನಾ ಇವ್ರನ್ನ ಕೇಳಬೇಕಾಗುತ್ತೆ. ಅಜಿತ್ ಚುಂಚನಗಿರಿ ಸ್ವಾಮೀಜಿ ಹೇಳಿಕೆ ಕೊಟ್ಟ ತಕ್ಷಣ ನೀವು ಕೂಡ ಹೇಳಿಕೆ ಕೊಡ್ತೀರಿ, ಯಾರು ಹಿಂದೆ ನಿಮಗೆ ಕಂಟ್ರೋಲರ್ ಹಿಂದೆ ಹೇಳಿಕೆ ಕೊಡ್ತಾರೆ? ಅಲ್ಲ, ನಾವು ಒಂದು ಹೇಳ್ತೀನಿ. ಯಾಕಂದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಿಚುಂಚನಗಿರಿ ಕೊಟ್ಟಿರೋದು ನೆನ್ನೆ ತಿಳಿತಾ. ನಾವು ಇನ್ನೂ ಒಂದು ವಾರದ ಹಿಂದೆನೇ ಈ ಬಗ್ಗೆ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಹಾಗೂ ಆದಿಚುಂಚನಗಿರಿ ಸ್ವಾಮೀಜಿ ಹೇಳಿದ್ದು ಎರಡು ಒಂದೇ ದಿನ. ಹೇಳಿದ್ದೀನಿ ನಾನು, ತಿಳಿತಾ. ನೀವು ಮಾತಾಡಿರ್ಬೋದು, ಆದಿಚುಂಚನಗಿರಿ ಸ್ವಾಮೀಜಿ ಹೇಳಿಕೆ ಕೊಟ್ಟ ತಕ್ಷಣ ನಿಮ್ಮ ಪ್ರತಿಕ್ರಿಯೆ ಬರುತ್ತೆ. ನನ್ನ ಪ್ರತಿಕ್ರಿಯೆ ಏನು ಕೊಟ್ಟಿದ್ದೀನಿ? ಈಗ ಶಿವರಾಮೇಗೌಡರು ಅದು ಹೇಳೋದು, ಆದಿಚುಂಚನಗಿರಿ ಏನು ಹೇಳಿದ್ದಾರೆ? ಸಲಹೆ ಕೊಡೋಕ್ಕೆ ಧರ್ಮಪೀಠಗಳಿಗೆ ಆದ್ಯ ಕರ್ತವ್ಯ ಇದೆ, ಅದು ಒಪ್ಕೊಳ್ಳೋಕೆ ಬಗ್ಗೆ ರಾಜಕೀಯ ಕೊಳದ ಮಠದ ಸ್ವಾಮೀಜಿಗಳು ಹೇಳ್ತಿದ್ದಾರೆ ಎಲ್ಲಾ ರೀತಿಯ ಹಕ್ಕುಗಳು ಕೂಡ ಇದೆ ಧಾರ್ಮಿಕ. ನಾನು ಹಿಂದೆ ಕೊಳದ ಮಠದ ಸ್ವಾಮೀಜಿ ಅಲ್ಲಿ ಧರಣಿ ಕುಂತ್ಕೊಂಡಾಗ್ಲೇನೆ ನಾನು ತುಂಬಾ ರೇಗಾಡಿದ್ದೀನಿ, ಬೇಕಾಗಿಲ್ಲ ಇದು. ನೀವು ಯಡಿಯೂರಪ್ಪ ಅವರು ಮುಖಕ್ಕೆ ಮಸಿ ಬೆಳಿತಿದ್ದೀರಿ, ನೀವು ಹೋಗ್ಕೂಡ್ದು ಅಂತ ಕೇಳಿದ್ದೀನಿ. ಇದು ಸತ್ಯ, ಯಾಕೆಂದ್ರೆ ಅದಕ್ಕೆಲ್ಲ ನಿಮ್ಮ ವಾಹಿನಿ ಸಾಕ್ಷಿ ಇದೆ. ಅವತ್ತು ಹೇಳಿರೋದು
ಅನ್ನೋದನ್ನೇ ಇವತ್ತು ಬೆಳಗ್ಗೆನೂ ಹೇಳಿದ್ದೀನಿ. ಆದಿಚುಂಚನಗಿರಿ ಶ್ರೀಗಳು ಮಹಾಪೀಠ ಅದು. ಇಬ್ರು ಕರೆದ್ರೆ ಕುಂಡ್ರಿಸಿದ್ರೆ ಕುತ್ಕೊಂಡ್ರೆ ಇಲ್ಲಿ ಅಂತ ಅಂದ್ರೆ ಕುತ್ಕೊಂತಾರೆ. ನಿನ್ಗೇನು ಬೇಕು ಹೇಳು. ನೀನು ನಿನ್ಗೇನು ಮಂಡಿಸ್ಬೇಕು, ಬಜೆಟ್ ಮಂಡಿಸ್ಬೇಕು ಅಷ್ಟೇ ತಾನೇ. ನೀನು CM ಆಗೋ, ಬಜೆಟ್ ಮಂಡಿಸ್ಬೇಕು ಅನ್ನೋದಾದ್ರೆ ಅದೆಂಥದೋ ಇದೆಯಲ್ಲ ನಿಮ್ಮ ಮಂತ್ರಿ ಸ್ಥಾನ, ಅದನ್ನ ಬಿಟ್ಕೊಡು. ಅವ್ನ್ ಬಜೆಟ್ ಮಂಡಿಸ್ಕೊಳ್ಳಿ, ನೀನ್ ಮುಖ್ಯಮಂತ್ರಿ ಹೇಳಿದಷ್ಟು ಸುಲಭ ಅಲ್ಲ ಅದು ರಾಜಕೀಯದಲ್ಲಿ. ಅಲ್ಲ, ಅಷ್ಟು ಸುಲಭ ಆಗಿದ್ರೆ ಇಷ್ಟೆಲ್ಲ ಚರ್ಚೆ ಏನಾದ್ರೂ ಮಾಡ್ಕೊಳ್ಳಿ, ಇಷ್ಟೆಲ್ಲ ಯಾಕಾಗ್ತಿದೆ ಅಂತಂದ್ರೆ ನೋಡಿ, ಇದು ಚುನಾವಣೆ ವರ್ಷ, ಕೊನೆಯ ಬಜೆಟ್. ಚುನಾವಣೆ ವರ್ಷದಲ್ಲಿ ಎಲ್ಲರೂ ಕೂಡ ಜನಪ್ರಿಯ ಬಜೆಟನ್ನು ಮಂಡಿಸೋದು ಸಹಜ. ಸದಾನಂದ ಗೌಡರು ಒಂದು ವೇಳೆ ಇದೇ ಮುಖ್ಯಮಂತ್ರಿ ಸ್ಥಾನದಿಂದ ಒಂದು ಜನಪ್ರಿಯವಾದ ಬಜೆಟನ್ನು ಮಂಡನೆ ಮಾಡ್ತು ಅಂತಂದರೆ ಅವರು ಪಾಪ್ಯುಲರ್ ಆಗ್ತಾರೆ. ಈಗಾಗಲೇ ಅಪ್ರಸ್ತುತ ಅನ್ನೋ ಹಂತದಲ್ಲಿ ನಿಂತಿರುವಂತಹ ಯಡಿಯೂರಪ್ಪ ಮತ್ತು ಅವರ ಬೆಂಬಲಿಗರು ನೇಪಥ್ಯಕ್ಕೆ ಸರಿದೋಗ್ಬಿಡ್ತಾರೆ. ಸೊ ಮುಂದಿನ ಚುನಾವಣೆಯಲ್ಲಿ ಇವರ ಜನಪ್ರಿಯ ಬಜೆಟು ಮತ್ತು ಈ ಅಂಶಗಳೇ ಪ್ರಧಾನವಾಗಿ ಹೋಗ್ತಾ ಇರುತ್ತೆ. ಈ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ನಾವು ಕೊಡಬಾರದು. ಈ ಅವಕಾಶವನ್ನು ಕಳ್ಕೊಂಡ್ರೆ ನಾಯಕತ್ವ ಬದಲಾವಣೆಗೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಹೋರಾಟವನ್ನು ಈ ಹಂತಕ್ಕೆ ತಂದು ಒಂದು ಲೈನಲ್ಲಿ ಹೇಳಿ ನನಗೆ ಏನಾಗ್ಬೋದು ಈಗ ತ್ಯಾಗರಾಜ್ ಅವರೇ, ಏನಾಗ್ಬೋದು ಈಗ ಅಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಆಗೋದಿಲ್ಲ. ಯಡಿಯೂರಪ್ಪ ಅವರು ಬಣ ಹಿಡಿದಿರುವಂತಹ ಆಟ ಸಾಧನೆ ಆಗೋದು. ದತ್ತ ಅವ್ರು ನೀವೇನ್ ಹೇಳ್ತೀರಿ, ಏನಾಗ್ಬೋದು ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ? ಆ ಕಡೆ ಹೈಕಮಾಂಡ್ ಒಪ್ತಾ ಇಲ್ಲ, ಯಡಿಯೂರಪ್ಪನವ್ರು ಬಿಡ್ತಾ ಇಲ್ಲ, ನೀವು ಏನ್ ಉಚ್ಚಾಟನೆ ಮಾಡಿದ್ದಾರೆ, ಒಂದು ಕಠಿಣವಾದಂತ ನಿರ್ಧಾರ. ಒಂದ್ ಹೇಳ್ತೀನಿ, ಹೈಕಮಾಂಡು ಯಡಿಯೂರಪ್ಪನವ್ರು ಮಾಡಕ್ ಬಿಡೋದಿಲ್ಲ. ಆಮೇಲೆ ಸದಾನಂದ ಗೌಡರು ಬಜೆಟ್ ಮಂಡಿಸಲೇಬೇಕು. ಇವರು ಪಟ್ಟು ಬಿಡದೆ ಹೋದರೆ ನಾನು ಹೇಳ್ತೀನಿ, ಒಂದೇ ಒಂದು, ಒಬ್ಬ ಮಂತ್ರಿಮಂಡಲದಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಂವಿಧಾನಿಕ ಜವಾಬ್ದಾರಿನ ಸದಾನಂದ ಗೌಡರು ನಿಭಾಯಿಸಬೇಕು. ರಾಜಕೀಯ ಧಾರ್ಷ್ಟ್ಯ ತೋರಬೇಕು. ತನ್ನ ಮಂತ್ರಿಮಂಡಲದ 13 ಜನ ಸಚಿವರು ತನ್ನ ವಿರುದ್ಧನೇ ಹೋಗಿ ರೆಸಾರ್ಟಲ್ಲಿ ಕೂತಿದಾರಲ್ಲ, ಅವರಲ್ಲಿ ಕನಿಷ್ಠ ಯಾರು ಅವರು ಪ್ರಬಲ ವಕ್ತಾರರು ಅನ್ನಿಸ್ಕೊಂಡ್ರೆ ಇಬ್ಬರು ಮಂತ್ರಿಗಳಿದಾರಲ್ಲ, ಅವ್ರನ್ನ ಇದ್ದವ್ರು ಕಿತ್ತು ಬಿಸಾಕ್ಬೇಕು. ಆಮೇಲೆ ಎರಡನೇದು, ಬಜೆಟ್ ಋಷಿಕುಮಾರ್ ಸ್ವಾಮೀಜಿ ಅವರು ಹೇಳಿದಂಗೆ ಬಜೆಟ್ ಅಷ್ಟು ಸುಲಭದ್ದಲ್ಲ. ಬಜೆಟ್ ವೋಟ್ ಆನ್ ಅಕೌಂಟ್ ಮಾರ್ಚ್ 31 ಪಾಸ್ ಆಗಲಿಲ್ಲ ಅಂದ್ರೆ ಸದಾನಂದ ಗೌಡರು ಯಾವೊಬ್ಬ ರಾಜಕಾರಣ ವ್ಯಕ್ತಿಯ ಪ್ರಾಣ ಶಿಶು ಅಲ್ಲ. ಅವರು 2 ಸಾರಿ ಶಾಸಕರಾಗಿ, 2 ಸಾರಿ MP ಆಗಿ, ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಹೈಕಮಾಂಡು ಅವರನ್ನು ಕಂಪ್ಲೀಟ್ ಆಗಿ ಈ ಈ ಒಂದು ಇರ್ತಕ್ಕಂಥ ಟರ್ಮನ್ನು ಮುಗಿಸ್ಬೇಕು, ಈ ಒಂದು ಬಡ್ಜೆಟನ್ನು ಮಂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಒಂದು ಮಾತನ್ನು ಹೇಳ್ತೀನಿ, ಯಡಿಯೂರಪ್ಪ ಅವರು ಮತ್ತು ಅವ್ರ ಗುಂಪಿನವರು ಈ ಹಠವನ್ನೆಲ್ಲ ಬಿಟ್ಟು, ಅವರೇ ಇಷ್ಟೊಂದು ಕಷ್ಟಪಟ್ಟು ಕಟ್ಟಿರ್ತಂಥ ಪಾರ್ಟಿ ಇದು. ಸದಾನಂದ ಗೌಡ್ರಿಗೆ ಏನಾದರೂ ಇದೇ ರೀತಿ ಕಿರುಕುಳ ಕೊಡೋದಾದರೆ ಒಂದು ದೊಡ್ಡ ಕೆಟ್ಟ ಹೆಸರನ್ನ ಅವರು ಒತ್ಕೊಂಡಾಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದು. ಸದಾನಂದ ಗೌಡರು ಇವತ್ತು ಒಂದು ದೊಡ್ಡ ಒಂದು ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಬಡ್ಜೆಟ್ ಮಂಡಿಸೋಕ್ಕೂ ಕೊಡಬೇಕು, ಮುಂದೆ ಅಧಿಕಾರ ನಡೆಸೋದಕ್ಕೂ ಸಹಿತ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೂ ಅವರು ಆಶೀರ್ವಾದ ಮಾಡಿ ಅವಕಾಶ ಕೊಡಬೇಕು ಅಂತೇಳಿ ಒತ್ತಾಯ ಕೊನೆಯದಾಗಿ ಇವತ್ತು ಒಂದು ಮಾತು ಹೇಳ್ತೀನಿ, ನಾನು ಜಾತಿ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಆದರೆ ಒಂದು ವಾರದಿಂದ ನಡೀತಾ ಇರ್ತಕ್ಕಂಥ ಒಬ್ಬ ಈ ಬರೀ ಒಕ್ಕಲಿಗ ಜಾತಿ ಅಂತಕ್ಕಂಥದ್ದು ಹೇಳೋದು ನೋಡಿದ್ರೆ, ಒಬ್ಬ ನರ್ಸತ್ತಿರ್ತಕ್ಕಂಥ ಒಕ್ಕಲಿಗ ಅವನು ಸಹಿತ ಪುಡಿದೆದ್ದು ನಮ್ಗೆ ಏನಾಗಿದೆ ನಾವು ಯಾಕೆ ಕೇಳಬಾರ್ದು? ನೋಡೋಣ, ಯಾರ್ಯಾರು ಪುಟಿದೇಳ್ತಾರೆ, ಯಾರ್ಯಾರು ಪಕ್ಷದಿಂದ ಎದ್ದು ಹೋಗ್ತಾರೆ, ಎಲ್ಲವೂ ಕೂಡ ನಮ್ಮ ಎದುರುಗಡೆ ಈಗ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಆದರೆ ಒಂದಂತೂ ನಿಜ, ಜನಸಾಮಾನ್ಯರ ಮನಸ್ಸಿನಲ್ಲಿ, ವಿದ್ಯಾವಂತರು ಪ್ರಜ್ಞಾವಂತರ ಮನಸ್ಸಿನಲ್ಲಿ ಜಾತಿ ವ್ಯವಸ್ಥೆಯ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥ ಕಾಲಘಟ್ಟ ಕೂಡ ಹೌದಿದು. ಇಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ಇಷ್ಟರ ಮಟ್ಟಿಗೆ ಜಾತಿ ರಾಜಕಾರಣವನ್ನು ಮಾಡೋದನ್ನ ಜನ ಯಾವ ರೀತಿ ಸ್ವೀಕರಿಸ್ತಾರೆ, ಅವರು ಯಾವ ಉತ್ತರವನ್ನು ಕೊಡ್ತಾರೆ, ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮೊಂದಿಗೆ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕಾಲವೇ ಇದಕ್ಕೆಲ್ಲಕ್ಕೂ ಕೂಡ ಉತ್ತರ ಕೊಡುತ್ತೆ ಅಂತ ನಾನು ತಿಳ್ಕೊಬೋದು. ಅದೆಲ್ಲವನ್ನು ಕೂಡ ನಾವು ನೋಡೋಣ. ನಾನು ಈಗ ಕಾರ್ಯಕ್ರಮವನ್ನು ಮುಗಿಸಬೇಕಾದಂತಹ ಹಂತದಲ್ಲಿದ್ದೇನೆ. ಎಲ್ಲ ಅತಿಥಿಗಳಿಗೂ ಕೂಡ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ವೈಎಸ್ ದತ್ತ ಅವರೇ, ಪಿ ತ್ಯಾಗರಾಜ್, ಶಿವರಾಮೇಗೌಡರು, ಕೊಳದ ಮಠದ ಸ್ವಾಮೀಜಿಗಳು, ಹಾಗೆ ಋಷಿಕುಮಾರ ಸ್ವಾಮೀಜಿಗಳೇ, ಎಲ್ಲರಿಗೂ ಕೂಡ ಧನ್ಯವಾದ. ಹಾಗೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ, ಯಡಿಯೂರಪ್ಪನವರ ಪಟ್ಟೇನಾಗುತ್ತೆ, ಹೈಕಮಾಂಡ್ನ ಮುಂದಿನ ಹೆಜ್ಜೆ ಏನಾಗಿರುತ್ತೆ, ಇವೆಲ್ಲವನ್ನೂ ಕೂಡ ಕಾದು ನೋಡೋಣ. ಆದರೆ ಏನೇ ಆದರೂ ಕೂಡ
ರಾಜ್ಯದ ಜನರು, ಬಡ ಜನರು, ದುರ್ಬಲರು ಅವರೆಲ್ಲರೂ ಕೂಡ, ಹಾಗೆ ಬರಪೀಡಿತ ಜನರು ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ. ಅವರ ಬಗ್ಗೆ ಒಂದು ಕಾಳಜಿನ ಇಟ್ಕೊಂಡು ಎಲ್ಲರೂ ಮುಂದೆ ಹೆಜ್ಜೆಯನ್ನು ಇಡಲಿ ಅನ್ನೋದು ನಮ್ಮ ಆಶಯ. ಇದು ಇವತ್ತಿನ ಜುಗಲ್ಬಂದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.